Hello everyone, welcome to Sanmargaha classes. Question number 2 from the Emperor's New Clothes. I am going dash the store. Okay, what you have to add here? You have to add the preposition here. Okay, so you can see in the image what is preposition, isn't it? Preposition is a word or phrase, okay, which tells about which is used before the noun. The store ಅನ್ನೋದು noun ಅಲ್ವಾ? Store is a noun. So before noun ನಾವು ಏನ್ ಮಾಡ್ತೀವಿ? Preposition ನ ಯೂಸ್ ಮಾಡ್ತೀವಿ. ಓಕೆನಾ? To show, why do we use preposition? To show the place, okay, to show the place, the time, the cause and the direction, possession. ಈ ಇಷ್ಟು ಮಾಹಿತಿಯನ್ನ ಕೊಡೋದಿಕ್ಕೆ ನಾವು ಏನನ್ನ ಯೂಸ್ ಮಾಡ್ತೀವಿ ಮಕ್ಕಳೇ? ಪ್ರಿಪೊಸಿಷನ್ ನ ಯೂಸ್ ಮಾಡ್ತೀವಿ. ಇಟ್ ಶುಡ್ ಬಿ ಯೂಸ್ಡ್ ಬಿಫೋರ್ ನೌನ್. ಓಕೆ, ಕ್ಲಿಯರ್? ಸೊ ಇಲ್ಲಿ ಐ ಆಮ್ ಗೋಯಿಂಗ್ ಡ್ಯಾಶ್ ದ ಸ್ಟೋರ್. ಸೊ ನೌನ್ ಇಲ್ಲಿ ಸ್ಟೋರ್. ಸೊ ಈ ಸ್ಟೋರ್ಗೂ ಮುಂಚೆ ನಾವು ಯೂಸ್ ಮಾಡಬೇಕಾಗಿರೋದು ಪ್ರಿಪೊಸಿಷನ್. ಇಲ್ಲಿ ಕೊಟ್ಟಿರೋ ಅಂತರಲ್ಲಿ ಯಾವ ಪ್ರಿಪೊಸಿಷನ್ ನ ನೀವು ಯೂಸ್ ಮಾಡಬೇಕು? ಸೊ ಆಪ್ಷನ್ಸ್ ಆರ್ ಟು, ಆಪ್ಷನ್ ಬಿ ಆಫ್, ಆಪ್ಷನ್ ಸಿ ಆನ್ ಅಂಡ್ ಆಪ್ಷನ್ ಡಿ ಅಂಡರ್. ನೀವು ನೋಡ್ತಾ ಇರ್ಬೋದು ಇಲ್ಲಿ ಟು ಎಲ್ಲಿದೆ ಮಕ್ಕಳೇ? ಟು ಅನ್ನೋದು ಡಿರೆಕ್ಷನ್. ಇಟ್ ಶೋಸ್ ದ ಡಿರೆಕ್ಷನ್ ಅಲ್ವಾ? ಸೊ ಟು ಶೋ ದ ಡಿರೆಕ್ಷನ್ ಆಫ್ ದ ನೌನ್ ವಿ ಯೂಸ್ ಪ್ರಿಪೊಸಿಷನ್. ಆಫ್ ಅಂತಂದ್ರೆ ಯಾವ್ದಕ್ ಬರುತ್ತೆ? ಪೊಸೆಷನ್, ಹೊಂದುವಂಥದ್ದು. ಐ ಆಮ್ ಗೋಯಿಂಗ್ ಡ್ಯಾಶ್ ದ ಸ್ಟೋರ್. ಆಫ್ ದ ಸ್ಟೋರ್ ಅಂತ ಹೇಳ್ತೀವ? ಇಲ್ಲ. ಆನ್ ದ ಸ್ಟೋರ್ ಅಂತ ಹೇಳ್ತೀವ? ಆನ್ ಅಂದ್ರೆ ಪ್ಲೇಸ್. ಓಕೆ, ಪ್ಲೇಸ್. ಆಲ್ರೆಡಿ ಪ್ಲೇಸ್ಗೆ ಹೋಗ್ತಾ ಇದ್ದೀರಲ್ಲ. ಐ ಆಮ್ ಗೋಯಿಂಗ್ ಡ್ಯಾಶ್ ದ ಸ್ಟೋರ್. ಸೊ ಅದಕ್ಕೆ ಏನ್ ಬೇಕು ನಿಮ್ಗೆ? ಆ ಪ್ಲೇಸ್ಗೆ ಹೋಗೋದಿಕ್ಕೆ ಡೈರೆಕ್ಷನ್ ಬೇಕು ಅಲ್ವಾ ಮಕ್ಕಳೇ? ಸೊ ಅಂಡರ್ ಅನ್ನೋದು ಕೂಡ ಯಾವ್ದ್ರಲ್ಲಿ ಬರುತ್ತೆ? ಪ್ಲೇಸ್ ಅಲ್ಲಿ ಬರುತ್ತೆ. ನಮ್ಗೆ ಪ್ಲೇಸ್ ಬೇಡ ಇವಾಗ. ನಮ್ಗೆ ಏನ್ ಬೇಕು ಮಕ್ಕಳೇ? ಐ ಆಮ್ ಗೋಯಿಂಗ್ ಡ್ಯಾಶ್ ದ ಸ್ಟೋರ್. ಆ ಡೈರೆಕ್ಷನ್, ಆ ಮಾರ್ಗ ಬೇಕು. ಆ ಸ್ಟೋರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದಿಕ್ಕೆ ಅಲ್ವಾ? ಸೊ ಯಾವ ಪ್ರಿಪೊಸಿಷನ್ ನ ಯೂಸ್ ಮಾಡಬೇಕು? ವಿಚ್ ಶೋಸ್ ದ ಡೈರೆಕ್ಷನ್ ಆರ್ ಡಿರೆಕ್ಷನ್. ಓಕೆ, ಸೊ ಐ ಆಮ್ ಗೋಯಿಂಗ್ ಟು ದ ಸ್ಟೋರ್. ನಾನು ಸ್ಟೋರಿಗೆ ಹೋಗ್ತಾ ಇದ್ದೀನಿ. ಗೆ ಅನ್ನುವಂತಹ ಪ್ರಿಪೊಸಿಷನ್ ನ ಯೂಸ್ ಮಾಡ್ತೀರಾ? ಗೆ ಅಂತ, ಟು ಅಂತಂದ್ರೇನು? ಗೆ, ಸ್ಟೋರಿಗೆ ಹೋಗ್ತಾ ಇದ್ದೀನಿ ಅಂತ. ಓಕೆ, ಸೊ ಆಪ್ಷನ್ ಎ, ಟು is the right answer. Thank you.